ಹೇಳಪ್ಪ ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನನ್ನ ಎಕ್ಸ್ಪೀರಿಯನ್ಸ್ ಇನ್ನೊಂದು ಸೆಕೆಂಡ್ ಶಾರ್ಟ್ ಮೂವಿ. ಫಸ್ಟ್ ಶಾರ್ಟ್ ಮೂವಿ ಟಕಿಯಲ್ಲಿ ಹೀರೋಯಿನ್ ಪಕ್ಕದಲ್ಲಿ ಡ್ಯಾನ್ಸ್ ಆಡಿಸ್ತಾರೆ ಅಂತ ಅನ್ಕೊಂಡ್ರೆ ಹೀರೋಯಿನ್ಗೆ ಏನೋ ಕೇಸ್ ಮಾಡಿ ತಲ್ಸಿದ್ರು. ನೆಕ್ಸ್ಟ್ ಶಶಿಭೋಗ್ ಬಂದ್ಬಿಟ್ಟು ಏನೋ ಸೈಕ್ ಸೀನ್ ಕೊಡ್ತಾರೆ ಅಂತ ಅನ್ಕೊಂಡ್ರೆ ಓಕೆ ಒಂದು ಒಳ್ಳೆ ಸೀನೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಒಳ್ಳೆ ಬಿಲ್ಡಪ್ ಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ಸ್ ಬ್ರೋ. ಮೂಕನಾಗ್ಬಿಟ್ಟ, ಮಾತು ಬರ್ತಿಲ್ಲ, ಅದು ಖುಷಿ ಮಾತು ಬರ್ತಿಲ್ಲ. ಖುಷಿ. ನಮ್ ಗಿರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಒಳ್ಳೆ ಕ್ಯಾರೆಕ್ಟರ್ ಮಾಡಿದಾನೆ. ಅಂದ್ರೆ ಒಂದು ಜೀವ ತುಂಬಿದಾನೆ. ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ. ಅದೇನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಅನ್ನೋದನ್ನ ನೀವು ಆಡಿಯನ್ಸ್ ನೋಡ್ಬೇಕು. ಅವನು ಕೊಟ್ಟಿರೋ ಪಾತ್ರನ ಅವನು ಜೀವ ತುಂಬಿದಾನೆ. ಅದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ ನಿಮಗೆ. ತುಂಬಾ ಥ್ಯಾಂಕ್ಸ್ ಬ್ರೋ. ನನ್ನ ಕಾಲ್ನೆಲ್ಲ ಮುಟ್ಟಿಲ್ಲ ಬ್ರೋ. ಆಕಾಶಕ್ಕೆ ಆಮೇಲೆ ಇನ್ನೊಂದು ಸರ್ಪ್ರೈಸ್ ಐತೆ ನನ್ನ ವಾಯ್ಸಲ್ಲಿ ಅಂತ ಹೇಳಿ. ವಾಯ್ಸ್ ಅಲ್ಲ, ನನ್ನ ವಾಯ್ಸಲ್ಲಿ ಸರ್ಪ್ರೈಸ್ ಐತೆ. ಅದೆಲ್ಲ ಬೇಡ, ಅದೆಲ್ಲ ಹೇಳ್ಬಾರ್ದು. ಏನೈತೆ ಅದನ್ನ ಮಾತಾಡೋಣ. ಮೂವಿದು ಅದು ಅಪ್ಡೇಟ್ಸು, ಮೂವಿ ರಿಲೀಸ್ ಆದ್ಮೇಲೆ ಅದ್ರ ನೋಡ್ಕೊಳ್ಳಿ. ರೋಹನ್, ನಮ್ಮ ಕ್ಯಾಮ್ರಾ ಹಿಡ್ದಿರೋರು ರೋಹನ್, ಹೆಂಗಿತ್ತು ನಿನ್ನ ಎಕ್ಸ್ಪೀರಿಯನ್ಸು? ತುಂಬಾ ತೂಕವಾಗಿತ್ತು. ದೊಡ್ಡ ಕ್ಯಾಮ್ರಾ ಅಲ್ವಾ, ತೂಕವಾಗಿತ್ತು. ಜಿಮ್ಮಲ್ಲಿ ನಿಮ್ಮ ಡಂಬಲ್ಸ್ಗಿಂತ ತೂಕ ಆಯ್ತಾ? ಎತ್ತುತ್ತೀವಿ, ಇಳಿಸ್ತೀವಿ, ಇಲ್ಲಿ ಹಿಡ್ಕೊಂಡೇ ಓಡಾಡ್ಬೇಕು. ಸ್ಟ್ಯಾಚು ತರ ಇಟ್ಕೋಬೇಕಲ್ಲ ಹಿಂಗೆ ಲಕ ಅಂತೆಲ್ಲ ಅಳ್ಳಾಡ್ಸಂಗಿಲ್ಲ. ಯಾಕೆಂದ್ರೆ ಒನ್ ಆಫ್ ದ ಬಿಗ್ ಕ್ಯಾಮ್ರಾ ನಾವು ತರಿಸಿ ಶೂಟ್ ಮಾಡಿರೋದು ಇದು ಭೂತಾತ್ಮ. ಹೌದು. ಯಾಕೆಂದ್ರೆ ಅಷ್ಟು KG ಇರೋ ಕ್ಯಾಮ್ರಾನ ಇವರು ಕೈಯಲ್ಲಿ ಹ್ಯಾಂಡಲ್ ಮಾಡ್ಕೊಂಡು ಶೂಟ್ ಮಾಡಿದ್ದಾನೆ. ಅದು ಕಂಪ್ಲೀಟ್ ನಾವು ಶೂಟ್ ಮಾಡಿದ್ದು ಬಂದಿತ್ತು 3 days 3 nights ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಹಿಡಿದು ಶೂಟ್ ಮಾಡ್ಕೊಟ್ಟಿದ್ದಾನೆ. ಕೈಯೆಲ್ಲ ಬೊಂಬೆ ಮುಡೀತು ಅವನಿಗೆ. ಆಮೇಲೆ ನಮ್ಮ ಲೈಟಿಂಗ್ಸ್ ರಿಗ್ ಹಿಡಿಬೇಕಾದ್ರೆ ಈ ಪಾರ್ಟ್ ಏನಿದೆ ಲಾಕ್ ಆಗೋಗಿರುತ್ತೆ ಅಲ್ಲಿ. ಸೊ ವೆಯ್ಟ್ ಎಲ್ಲ ಅಲ್ಲಿಗೆ ಬಿದ್ದು 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 ಒಂದು ಸ್ವಲ್ಪ ಅಷ್ಟೊಂದು ಫೀಲ್ ಆಗೋದು ಬೇಡ, ಚೂರು ಹಂಗೆ ಚೂರು. ಆದ್ರೂ ನಮ್ಗೆ ಇಡೀ ಮೂವಿ ಭಾರ, ಕ್ಯಾಮ್ರಾ ಭಾರ ಎಲ್ಲ ಹೊತ್ಕೊಂಡು ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀರಾ. ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕ್ಯಾಮ್ರಾ ಜೊತೆಗೆ ಲೈಟ್ ತುಂಬಾ ಇಂಪಾರ್ಟೆಂಟ್ ಆಗೋದು. ನಾವು ತೆಗೆದಿದ್ದ ಶಾರ್ಟಲ್ಲಿ ಎಲ್ಲೇ ಒಂದು ಸ್ಟ್ರೀಟ್ ಲೈಟ್ ಕೂಡ ಇರಲಿಲ್ಲ. ಆ್ಯಕ್ಚುಲಿ ಆ ಪ್ಲೇಸ್ನ ಲೈಟ್ ಮಾಡಬೇಕು ಅಂತಂದರೆ ನಮಗೆ ಲೈಟ್ ಹಿಡ್ದಿರೋರು ತುಂಬ ಥ್ಯಾಂಕ್ಫುಲ್ ಆಗಿರಬೇಕು. ರಾಜ ಅಂತ ದೊಡ್ಡೆ, ಅವನ ಜೊತೆಗೆ ಸುಹಾಸ್ ಅಂತ, ಅವನ ಜೊತೆಗೆ ಅವ್ರ ಅಣ್ಣ ಯೋಗೇಶ್ ಅಂತ ಅಂದ್ಬಿಟ್ಟು ಇನ್ನೊಬ್ಬ ಹುಡುಗ ಬಂದಿದ್ದ. ಎಲ್ಲ ಸೇರ್ಕೊಂಡು ಲೈಟ್ ಹ್ಯಾಂಡ್ಲ್ ಮಾಡಿದ್ದಾರೆ. ಮಂಜಾ, ಮಂಜು ತುಂಬಾ ಕಷ್ಟಪಟ್ಟು. ನೀವು ನೋಡಿದಿರ ಫುಲ್ಲು ಕತ್ಲು, ಒಂದು ಸ್ಟ್ರೀಟ್ ಲೈಟ್ ಇಲ್ಲ. ಹೌದು, ಯಾವ ತರ ಯೂಸ್ ಮಾಡಿದೀವಿ ನಾವು. ಯಾಕಂದ್ರೆ ಅವ್ರಿಗೆ ಸ್ಪೆಷಲ್ ಆಗಿ ನಾವು ಥ್ಯಾಂಕ್ಸ್ ಹೇಳ್ಬೋದು ಹುಡುಗರಿಗೆ. ಆ ಜಾಗದಲ್ಲಿ ಸ್ಟ್ರೀಟ್ ಲೈಟ್ ಇಲ್ದಿರ ನಾವೇ ಒಂದು ಲೊಕೇಶನ್ ಲೈಟ್ ಅಪ್ ಮಾಡಬೇಕು ಅಂದ್ರೆ ಕಷ್ಟ ಇದೆ. ಆ ಕೆಲಸ ಅವರು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರು. ಸೊ ಅವರು ತುಂಬಾ ಥ್ಯಾಂಕ್ಫುಲ್ ಆಗಿರ್ಬೇಕು. ಮತ್ತೆ ಮಾತಾಡಿ ನಿಮ್ಮ ಬಗ್ಗೆ ಈಗ. ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಒಂದು ಭಯ ಇತ್ತು ನನ್ನಲ್ಲಿ. ನಾನು ಸ್ಟಾರ್ಟಿಂಗ್ ಸ್ಟೋರಿ ಮಾಡಿದಾಗ ಹೆಂಗ್ ಬರುತ್ತೆ, ಕ್ಯಾರೆಕ್ಟರ್ಗಳನ್ನ ಹೆಂಗ್ ಹಾಕೋಬಹುದು ಅನ್ನೋದೊಂದು ಫೀಲ್ ಇತ್ತು. ಆ ಫೀಲ್ನ ಎಲ್ಲ ತುಂಬಿದಿರೋ ನಿಮ್ಮಂತವ್ರಿಗೆ ಹೇಳ್ತೀರ. ಆಕ್ಟಿಂಗ್ ಅಲ್ಲಿ ಗೊತ್ತಿರೋ ಆಕ್ಟರ್ ಬರ್ತದೆ, ಡೈರೆಕ್ಟರ್ದು ಕಲೆ ಮಾಡಿದ್ಯಾ? ಅದೇ ತರ ಎಲ್ಲ ಹುಡುಗರು ಮಾಡಿದ್ದಾರೆ. ಆ ತರ ಏನಿಲ್ಲ. ಕ್ಯಾರೆಕ್ಟರ್ ಶೂಟ್ ಆದ್ರೆ ಯಾವುದೇ ಸಿನಿಮಾ ಆಗಲಿ ಮಾಡೋಣ. ನನಗೇನು ಕ್ಯಾರೆಕ್ಟರ್ ಶೂಟ್ ಆಗಬೇಕು. ಆ ಥರ ಕ್ಯಾರೆಕ್ಟರ್ಗಳು ಸಿಕ್ಕಿದ್ರು, ನೀವೆಲ್ಲ ಸಿಕ್ಕಿದ್ರಿ, ಚೆನ್ನಾಗಿ ಮಾಡಿಕೊಟ್ರಿ. ಒಂದು ಏನಂದರೆ ಒಂದು ದೊಡ್ಡ ಸವಾಲು ನಮಗೆ ಇದು ಭೂತಾತ್ಮ. ಯಾಕೆಂದರೆ ಅಷ್ಟೊಂದು ಅಡೆತಡೆಗಳಾಗ್ತಿತ್ತು. ನೀವೇ ನೋಡಿದ್ದೀರಾ ಎಷ್ಟು ಕಷ್ಟಪಟ್ವಿ. ಲಾಸ್ಟ್ ಮೂಮೆಂಟಲ್ಲಿ ಲೊಕೇಶನ್ ಶಿಫ್ಟ್ ಆಯಿತು. ಆ ರೀಸನ್ ಏನು? ಸಿಲ್ಲಿ ರೀಸನ್. ಓಕೆನಾ? ಆ ಥರ ರೀಸನ್ ಇಟ್ಕೊಂಡು ಎಂತಕ್ಕೆ ಶಿಫ್ಟ್ ಆಗ್ತಿತ್ತು? ಓಕೆನಾ? ಮಧ್ಯದಲ್ಲಿ ಏನೇನೋ ಆಗ್ತಿತ್ತು. ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಬೇಡ ಆಡಿಯನ್ಸಿಗೆ. ಅಷ್ಟೊಂದು ಅಡೆತಡೆ ನೀನು ನೋಡಿಲ್ಲ. ಯಾಕೆಂದರೆ ನೀನು ಬಂದಿರೋ ಒಂದೇ ಡೇ ಶೂಟ್ಗೆ ಒಂದೇ ಒಂದು ನೈಟ್ ಶೂಟ್ ಮಾಡಿದ್ದೆ ಅಷ್ಟೇ. ಬಟ್ ಅಷ್ಟು ದಿನ ನಾವು 3 days 3 nights ಏನಿದೆ 2 ಶೆಡ್ಯೂಲಲ್ಲಿ ಶೂಟ್ ಮಾಡಿದ್ದೀವಿ. ಒಂದು ಭಯಂಕರ
ಅವನ್ಗೂ ಆಗಿದ್ದು ಎಕ್ಸ್ಪೀರಿಯನ್ಸ್ ಆಗ್ತಾ ಬಂದ್ಬಿಡ್ತು. ಮಧ್ಯರಾತ್ರಿಲಿ 2 ಗಂಟೆ ರಾತ್ರಿ ಅವನು ಒದ್ದಾಡ್ದ, ಅದ್ ಜ್ಞಾಪಕ ಬಂತು. ಕೆಲಸದಿಂದ ಫೋನು, IT ಜಾಬ್ ಬೇರೆ, ಮೈಕ್ರೋಸಾಫ್ಟ್. ಇಲ್ಲ ನಮ್ಗೆ ಫಸ್ಟ್ ಆಗಿದ್ದೇನೆ ಗಿರಿದು. ಮಾರ್ನಿಂಗ್ ಶೂಟ್ ಬರ್ಬೇಕಿತ್ತು ಗಿರಿ, ಅಜ್ಜಿದು ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು. ಅಲ್ಲಿಂದನೇ ಸ್ಟಾರ್ಟ್ ಆಯ್ತು ನಮ್ಗೆ. ಅಜ್ಜಿ ಮತ್ತೆ ದೃಷ್ಟಿ ತೆಗೆದು ಲೇಟ್ ಕೇಳು, ಅವ್ನಿಗಿದ್ದು ಆಕ್ಚುಲಿ ಗಿರಿ ಇದ್ದಿದ್ದು ಬೇರೆ ಕ್ಯಾರೆಕ್ಟರು, ನಾವು ವರ್ಕ್ಶಾಪ್ ಮಾಡಿದ್ದು ಬೇರೆ ಕ್ಯಾರೆಕ್ಟರು. ಬಟ್ ಆ ಟಚ್ ಅಲ್ಲಿ ಇತ್ತಲ್ಲ ಅಂದ್ಬಿಟ್ಟು ಆ ಕ್ಯಾರೆಕ್ಟರ್ನ ಮನು ಅಂತ ಅಂದ್ಬಿಟ್ಟು ಸಡನ್ ಆಗಿ ಬೆಳಿಗ್ಗೆ ಫೋನ್ ಹಾಕ್ಬಿಟ್ಟು ಆಲ್ಮೋಸ್ಟ್ ಒಂದು 8 ಗಂಟೆಗೆ ಶೂಟ್ ಅಂತಂದ್ರೆ 4:15 ಫೋನ್ ಹಾಕಿದೆ. ನನ್ನ ಫ್ರೆಂಡ್ ಮಂಜು ಅವ್ರ ತಮ್ಮ ಮನು ಅಂತ ಫೋನ್ ಹಾಕ್ಬಿಟ್ಟು ಎಲ್ಲಿದ್ಯಪ್ಪ ಅಂತ ಕೇಳಿದ್ದು. ಇಲ್ಲ ಮನೇಲಿದ್ದೀನಿ ಹೇಳಿ ಅಣ್ಣ ಅಂತ ಕೇಳಿದ. ಹಿಂಗೊಂದು ಶಾರ್ಟ್ ಫಿಲಮ್ ಇದೆ ಮಾಡೋದು. ಸರಿ ಅಣ್ಣ ಆಯ್ತು ಬರ್ತೀನಿ. ಬೆಳಿಗ್ಗೆ ಹೇಳಿದ್ದು 4:15 ಹೇಳಿದ್ದು, 7 ಗಂಟೆ ಅಷ್ಟರಲ್ಲಿ ಹುಡುಗ ರೆಡಿ. 8 ಗಂಟೆಗೆ ಸೆಟ್ಟಲ್ಲಿ ಅವ್ನಿಗೆ ಡೈಲಾಗ್ ಏನು ಶೀಟ್ ಐತೆ ನಿಮಗೆ ಕೊಟ್ಟಂಗೂ ನಂಗೆ ವರ್ಕ್ಶಾಪ್ ಕೊಟ್ಟಿಲ್ಲ. 8 ಗಂಟೆಗೆ ಡೈರೆಕ್ಟಾಗಿ ಡೈಲಾಗ್ ಶೀಟ್ ಕೊಟ್ಬಿಟ್ಟು ಅವ್ನಿಗೆ ಮುಂದೆ ನಿಲ್ಸಿರೋ ಕ್ಯಾಮ್ರಾ ಮುಂದೆ. ಮನು ಅಂದ್ರೆ ಕ್ಯಾಟು ಆ ರೋಲು ಇವ್ರಿಗೆ ಇದ್ದಿದ್ದು. ಆಕ್ಚುಲಿ ಇವನು ಮತ್ತೆ ಸುಹಾಸ್ಗೂ ಥ್ಯಾಂಕ್ಫುಲ್ ಆಗಿರ್ಬೇಕು. ಯಾಕೆಂದ್ರೆ ಮನುಗೆ ಅಷ್ಟು ಟೈಮಲ್ಲಿ ನಮ್ದೇನೈತೆ ನಾವು ಶೂಟ್ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಏನೈತೆ ವರ್ಕ್ಶಾಪು ನಾನು ಇವ್ರ ಮೇಲೆನೇ ಬಿಟ್ಟಿದ್ದೆ. ಯಾಕೆಂದ್ರೆ ಕ್ಯಾರೆಕ್ಟರ್ ಹಿಂಗಾಯ್ತು, ಅಲ್ಲಿ ಶೂಟ್ ನಿಲ್ಬಾರ್ದು. ಶೂಟ್ ನಾವೇನು 2 ವೀಕ್ಸ್ ವರ್ಕ್ಶಾಪ್ ಮಾಡಿದ್ವಿ, ಅದು ವ್ಯರ್ಥ ಹೋಗ್ತಿತ್ತು. ಅವತ್ತೇನೋ ಶೂಟ್ ನಿಂತಿದೆ. ಯಾಕೆಂದ್ರೆ ಪ್ರೊಡಕ್ಷನ್ ಬಗ್ಗೆ ಹೇಳ್ಬೇಕು ನಾನು. ಪ್ರೊಡಕ್ಷನ್ನು ಈ ರೇಂಜಿಗೆ ಹೋಗೈತೆ ಅಂದರೆ ಒಂದು ತೂಕಕ್ಕೆ ಹೋಗ್ಬಿಟ್ಟೈತೆ. ಯಾಕೆಂದರೆ ನಾವು ಫಸ್ಟಿಂದ ನಾವು ಲವ್ ಫ್ಯಾಂಟಸಿ ಆಗಲಿ, ಶಶಿಯನ್ ಬಾಯ್ಸ್ ಆಗಲಿ, ತಕ್ಕಿ, ಬೀಸುವಾಗಲಿ ಸಾಂಗ್ ಶೂಟ್ ಮಾಡಿದ್ವಿ. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಪ್ರೊಡಕ್ಷನ್ ಬಂದು ಸಿಕ್ಕಾಪಡೆ ಜಾಸ್ತಿ ಆಗ್ಬಿಡೈತೆ, ಒಂದು 3ರಷ್ಟು ಜಾಸ್ತಿ ಆಗ್ಬಿಡೈತೆ. ಯಾಕೆಂದರೆ ಅಷ್ಟು ಪ್ರೊಡಕ್ಷನ್, ಅಷ್ಟು ಬಜೆಟ್ ಇರೋ ಮೂವಿ ನಿಂತೋಗ್ಬಿಟ್ರೆ ಎಷ್ಟು ಲಾಸ್ ಆಗುತ್ತೆ. ಅದನ್ನು ಮನು ಬಂದ, ನೀವು ಸ್ವಲ್ಪ ಸಾಥ್ ಕೊಟ್ಟಿರ. ಎಂಟೈರ್ ಟೀಮ್ ವರ್ಕ್ ಅಷ್ಟೇ ನಾನು ಹೇಳೋದು. ಎಲ್ಲ ಇದ್ದಿದ್ದಕ್ಕೇ ಈ ಭೂತಾತ್ಮ ಒಬ್ಬನಿಂದ ಅಲ್ಲ. ಆ್ಯಂಡ್ ಪ್ರೊಡ್ಯೂಸರ್ ನಮ್ಮಮ್ಮ ಹೇಳಬೇಕು ಅಂದರೆ ನಮ್ಮಮ್ಮ ತುಂಬ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಅಪ್ಪ ಆಗಲಿ ನಮ್ಮ ಅಮ್ಮ ಆಗಲಿ. ನಾನು ಒಂದು ಹಂತಕ್ಕೆ ಏನೋ ಒಂದು ಮಾಡ್ತೀನಿ ಅಂತ ನಂಬಿಕೆ ಇಟ್ಟಿರೋದು ಅವರೇ. ಏನೋ ಮಾಡ್ತೀಯ ನೀನು ಮಾಡು, ನಿನ್ಗೇನು ಸಾಥ್ ಬೇಕು ನಾನು ಸಾಥ್ ಮಾಡ್ಕೊಡ್ತೀನಿ ಅಂತ ಮಾಡಿಕೊಟ್ಟಿದ್ದಾರೆ. ಇವತ್ತು ಭೂತಾತ್ಮ ಕಂಪ್ಲೀಟ್ ಆಗೋಕ್ಕೆ ಅವರು ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್. ಆದರೂ ಆಂಟಿ ಬಗ್ಗೆ ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೇಕು. ಯಾಕೆಂದರೆ ಈಗ ನಾವೇನೋ ಮಾಡ್ತಾ ಇದ್ದೀವಿ ಅಂತಂದರೆ, ಈಗ ಆ್ಯಕ್ಟಿಂಗ್ ಮಾಡಿದ್ರೆ ಇಲ್ಲ ಡೈರೆಕ್ಷನ್ ಮಾಡ್ತಿದ್ದೆ ನಮ್ಮ ಮನೇಲಿ ಹೇಳಿದ್ರೆ ಸಪೋರ್ಟ್ ಕೊಡಲ್ಲ. ನಿಜ 100%. ಎಲ್ಲ ಮನೇಲಿ ಇಷ್ಟು ಸಪೋರ್ಟ್ ಸಿಗಲ್ಲ, ಅದು ಅಪರೂಪ. ಅಂತಂದ್ರೆ ಆಂಟಿ ಮಗ ಏನೋ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಅದಕ್ಕೆ ಸಾಥ್ ಕೊಡ್ತಾ ಇದ್ದಾರಲ್ಲ. ಬೇಡ ಕಣೋ ಅಂತ ಒಂದಿಲ್ಲ, ಏನು ಮಾಡ್ತಾ ಇದೆಯಾ ಅಂತ ಕೇಳಿಲ್ಲ. ನನ್ನ ಮಗ ಮಾಡ್ತಾ ಇದ್ದಾನೆ ಅಂದರೆ ಅವ್ನು ಏನೋ ಒಂದು ಯೋಚನೆ ಮಾಡಿದ್ದಾನೆ, ಕರೆಕ್ಟಾಗಿ ಏನೋ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಸಪೋರ್ಟ್ ಕೊಡ್ತಾ ಇದ್ದಾರಲ್ಲ. ನಿಜವಾಗ್ಲೂ ಅಂಕಲ್ಗೂ ಆಂಟಿ ಇಬ್ರಿಗೂ ತುಂಬಾ ಹೆಮ್ಮೆ ಆಗುತ್ತೆ ಆಮೇಲೆ. ಆದರೂ ಅವರು ಶೂಟಿಂಗಿಗೆ ಎಷ್ಟೆಲ್ಲ ಕಷ್ಟಪಟ್ಟರು ಅಂದರೆ ಪ್ರತಿಯೊಂದು ಏನೇ ಒಂದಿಲ್ಲ ಅಂದ್ರೂ ಮಾಡ್ಕೊಡ್ತಾ ಇದ್ರು. ಅದಕ್ಕೆ ಶೂಟಿಂಗ್ ಪೂರ್ತಿ ಏನು ಮುಗಿಯೋವರೆಗೂ ನಮ್ಗೆ ಅನ್ನ ಹಾಕಿದಾರ ಅನ್ನದಾಸರು ನನಗೊಟ್ಟು ಹಾಕಿದಾಗ ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರ್ತೀವಿ. ಅನ್ನೋದ್ರ ಮರಿಬಾರ್ದು ಯಾವತ್ತ. ಆಮೇಲೆ ಓವರ್ ಆಲ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ನಾನು ಏನು ಅನ್ಕೊಂಡಿದ್ದೆ ಅಷ್ಟು ಬಂದಿದೆ, ಇನ್ನೂ ಚೆನ್ನಾಗೇ ಬಂದಿದೆ. ಯಾಕೆಂದರೆ ನನಗೆ ಲೊಕೇಶನ್ಗಳು ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಬಿಡ್ತು. ಆ ಟೈಮಲ್ಲಿ ಶಿಫ್ಟ್ ಆಗಿದ್ದರಿಂದ ಇನ್ನೂ ಸಕಲ ಬಂತು ಅಂತಲೇ ಅನಿಸ್ತು. ಅಲ್ಲಿ ಮಾಡಿದ್ರೆ ಬೇರೆ ಥರ ಇರ್ತಿತ್ತು. ಈಗ ನನ್ನ ವಿಷನ್ ಒಂದಿರುತ್ತೆ, ಆ ವಿಷನ್ಗೆ ಮೀರಿ ಬಂದಿದೆ. ಅದಕ್ಕೆ ನನಗೆ ಹೆಮ್ಮೆ ಇದೆ. ಅದೇ ಥ್ಯಾಂಕ್ಫುಲ್ ನಿಮ್ಮೆಲ್ಲರಿಗೂ. ನಾನು ಸಿಕ್ಕಾಪಟ್ಟೆ ಥ್ಯಾಂಕ್ಫುಲ್ಲು. ಇನ್ನೂ ಇಲ್ಲ ಹುಡುಗರು ಎಲ್ಲರಿಗೂ ಥ್ಯಾಂಕ್ಫುಲ್. ನೋಡ್ತೀರಾ? ಓಕೆ ಓಕೆ ಓಕೆ. ಮತ್ತೆ ಈಗ ಭೂತಾತ್ಮ ರಿಲೀಸಿಂಗ್ ಡೇಟ್ಸ್ ಏನಾದ್ರು ಅನೌನ್ಸ್ ಮಾಡ್ತೀರಾ? ಎಲ್ಲ ಒಂದು ವಿಡಿಯೋಲಿ ಆಗಲ್ಲ, ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಕಾಯ್ಬೇಕು, ನೋಡ್ತಾ ಇದ್ರೆ ಅಪ್ಡೇಟ್ ಸಿಗುತ್ತೆ. ನಾನು ಇಷ್ಟ್ ದಿನ ಎಲ್ಲ ಕಾಯ್ತಾ ಇರಿ, update ಕಮಿಂಗ್ ಸೂನ್ ಅಂತ ಹೇಳ್ತಾ ಇರ್ಬೇಕು ಎಲ್ಲರಿಗೂ. ಈಗ ವೆಯ್ಟ್ ತುಂಬಾ ದೂರ ಇಲ್ಲ, ಇಷ್ಟು ದಿನನೇ ವೆಯ್ಟ್ ಮಾಡಿದೀವಿ. ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡ್ಬಿಟ್ರೆ ಅಪ್ಡೇಟ್ ಬರ್ತಾ ಇದೆ. ಶಾರ್ಟ್ ಪೀರಿಯಡ್ ಅಲ್ಲಿ ಅಪ್ಡೇಟ್ ಬರ್ತಿದೆ. ಆಡಿಯನ್ಸ್ ನಿಮ್ಗೂ ಹೇಳೋದಷ್ಟೇ, ಬರ್ತಿದೆ ಅಪ್ಡೇಟ್ ಬಿಡ್ತೀವಿ, ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಬಿಗ್ ಸರ್ಪ್ರೈಸ್ ಕಾಯ್ತಾ. ಥ್ಯಾಂಕ್ ಯು. ಕೈ ಮುಗಿದು ಥ್ಯಾಂಕ್ ಯು ನಮಗೆ